ಅಣ್ಣಾವರ ಸಮಾಧಿ ಬಗೆಗಿನ ಪೋಸ್ಟ್ ಬಗ್ಗೆ ಅಹಿಂಸಾ ಚೇತನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಯಿತು ಈ ಚೇತನ್ ಅವರ ವಿರುದ್ಧವಾಗಿ. ಸೊ ಇದರ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಂತ ನೋಡ್ತಾ ಹೋಗೋಣ. ನಾನು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಪೋಸ್ಟ್ ಮಾಡಿದ್ದೇನೆ, ಆದ್ರೆ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ಪೋಸ್ಟ್ ಮಾಡಿಲ್ಲ. ಇದ್ಯಾವ ತರ ಕ್ಲಾರಿಟಿ ಇದು, ಅರ್ಥ ಆಗ್ತಾ ಇಲ್ವಲ್ಲ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಪೋಸ್ಟ್ ಮಾಡಿದ್ದೇನೆ ಅಂತ ಹೇಳ್ತಾರೆ, ಆದ್ರೆ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ಪೋಸ್ಟ್ ಮಾಡಿಲ್ವಂತೆ. ಸರ್ಕಾರದ ನಿರ್ಧಾರದ ಬಗ್ಗೆ ಪೋಸ್ಟ್ ಮಾಡಿದ್ದೇನೆ ಅಂತ ಚೇತನ್ ಈ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿರೋದು. ಕನ್ನಡದ ಪರವಾಗಿ ಹಲವಾರು ಜನ ಕೆಲಸ ಮಾಡಿದ್ದಾರೆ. ಸಾಹಿತಿಗಳು, ಕವಿಗಳು, ಹಿರಿಯ ನಟರು ಕೊಡುಗೆ ನೀಡಿದ್ದಾರೆ. ಆದರೆ ಸರ್ಕಾರ ಮಾತ್ರ ವೋಟ್ ಬ್ಯಾಂಕ್ಗಾಗಿ ಜಾಗ ನೀಡಿದೆ. 2.5 ಎಕರೆ ಕೊಡಿ ಅಂತ ಡಾಕ್ಟರ್ ರಾಜ್ಕುಮಾರ್ ಕೇಳಿಲ್ಲ. ಅವರು ಜೀವಂತ ಇದ್ದಾಗ ಕೊಟ್ಟಿದ್ರು, ಅವರು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಹಲವು ಸಾಧಕರಿದ್ದಾರೆ, ಅವರಿಗೆ ಯಾಕೆ ನೀಡಿಲ್ಲ? ಈ ಜಾಗದ ವಿಚಾರವನ್ನ ಚರ್ಚಿಸುವ ಅವಶ್ಯಕತೆ ಇದೆ ಅಂತ ಚೇತನ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು. ನೋಡಿ, ಚೇತನ್ ಹೇಳ್ತಾ ಇರೋದು, ಡಾಕ್ಟರ್ ರಾಜ್ಕುಮಾರ್ ಅವರ ರೀತಿ ಹಲವು ಜನ, ಇನ್ನೂ ಹಲವು ಗಣ್ಯರು ಸಾಧನೆ ಮಾಡಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ. ಅವರ ಬಗ್ಗೆ ಯಾಕೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರಿಗೆ ಯಾಕೆ ಈ ರೀತಿಯಾದಂಥ ಜಾಗ ಕೊಟ್ಟಿಲ್ಲ, ಇದು ಅವರ ಪ್ರಶ್ನೆ ಆಗಿರೋದು. ಸೊ ಅವ್ರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಸಂಗಮೇಶ್ ಮೇತ್ರೆ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ನಿರ್ಮಾಣಕ್ಕೆ 2.5 ಎಕರೆ ಜಾಗವನ್ನು ಸರ್ಕಾರ ಕೊಟ್ಟಿದೆ. ಆದರೆ ಇಷ್ಟು ಜಾಗವನ್ನು ಸರ್ಕಾರ ಯಾಕೆ ಕೊಟ್ಟಿದೆ ಅಂತ ನಟ ಚೇತನ್ ಕುಮಾರ್ ಅವರು ಒಂದು ಫೇಸ್ಬುಕ್ನಲ್ಲಿ ಪೋಸ್ಟನ್ನು ಮಾಡಿದ್ದಾರೆ. ಹಾಗಾದರೆ ಆ ಫೇಸ್ಬುಕ್ ಪೋಸ್ಟ್ನ ಒಂದು ಉದ್ದೇಶ ಏನಿತ್ತು ಅನ್ನೋ ಖುದ್ದಾಗಿ ಅವರೇ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಒಂದು ಪೋಸ್ಟನ್ನು ಮಾಡಿದ್ರಿ, ಭಾರಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ, ದೂರು ಕೂಡ ಆಗಿದೆ. ಯಾವ ಉದ್ದೇಶದಿಂದ ಪೋಸ್ಟನ್ನು ಹಾಕಿದ್ರಿ ಸರ್? ಚಿಕ್ಕ ವಯಸ್ಸಿಂದ ನಾವು ಹುಟ್ಟು ಬೆಳೆದಿದ್ದ ಅಮೇರಿಕಾದಲ್ಲಿ, ಅಲ್ಲೂ ಕೂಡ ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡಿ ಭಾಳ ಇಷ್ಟಪಟ್ಟು ಅವರ ಅದ್ಭುತವಾದ ಕಲೆ, ಅದನ್ನೆಲ್ಲ ಅಭಿಮಾನಿಗಳಾಗಿ ನಾನು ಕೂಡ ಚಿಕ್ಕ ವಯಸ್ಸಿಂದ ಏಕಪಾತ್ರ ಅಭಿನಯ, ಬಬ್ರುವಾನ, ಭಕ್ತ ಪ್ರಹ್ಲಾದ ಇದೆಲ್ಲ ಮಾಡ್ಕೊಂಬಂದು ನಾನು ಇಲ್ಲಿ ಕರ್ನಾಟಕದಲ್ಲೂ ನಾನು ಕೂಡ ಆ ವಿಚಾರಗಳು ಹಂಚ್ಕೊಳ್ತಾ ಬರ್ತಾಯಿದ್ದೀನಿ. ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಕಟ್ಟಿರೋರು ಮಾತ್ರ ರಾಜ್ಕುಮಾರ್ ಅಭಿಮಾನಿಗಳಲ್ಲ, ನಾವೆಲ್ಲರೂ ಕೂಡ ನಮ್ಮ ರೀತಿಯಲ್ಲಿ ರಾಜ್ಕುಮಾರ್ ಅವರ ಕಲಾ ಸೇವೆ, ಅವರ ಕೊಡುಗೆ ಚಿತ್ರರಂಗದಲ್ಲಿ ಅಭಿಮಾನಿಗಳೇ. ರಾಜ್ಕುಮಾರ್ ಒಬ್ಬರೇ ಅಂತ ನಮ್ಮ ಕರ್ನಾಟಕಕ್ಕೆ ಸಾಧನೆ ಮಾಡಿದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲ ಅನೇಕ ಜನ ಇದ್ದಾರೆ, ಸಾಹಿತ್ಯ ವಲಯ, ಮಾಧ್ಯಮ ವಲಯ, ಚಳುವಳಿಗಾರರು, ಸಿನಿಮಾ ರಂಗದ ಒಳಗೂ ಕೂಡ ಅನೇಕರಿದ್ದಾರೆ. ನಮಗೇನಾಗ್ತಿದೆ ಅಂದರೆ, ನಾನು ಬರೆದಿರೋ ಪೋಸ್ಟು ರಾಜ್ಕುಮಾರ್ ಅವ್ರ ಬಗ್ಗೆ ಅಲ್ಲ. ನಾನು ಬರೆದಿದ್ದ ಪೋಸ್ಟು ರಾಜ್ಕುಮಾರ್ ತೀರ್ಕೊಂಡಾದಮೇಲೆ ಸರ್ಕಾರಗಳು ಮತ್ತು ಇರೋ ಸರ್ಕಾರ ಹೇಗೆ ಅವರ ಒಂದು ರೀತಿ ಸಾವನ್ನು ಇವರ ಒಂದು ವೋಟ್ ಬ್ಯಾಂಕ್ಗಳಿಗೋಸ್ಕರ, ಅದನ್ನು ಲಾಭ ಪಡೆಯೋಕ್ಕೋಸ್ಕರ ಈ ರೀತಿಯ ಒಂದು ಸಮಾಧಿ ಕಟ್ಟಿದ್ದಾರೆ. ಈ ಯಾರು ಸಿನಿಮಾ ರಂಗದ ಬೇರೆಯವ್ರಿಗೂ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಅನೇಕ ಜನ ಕೊಡುಗೆ ಕೊಟ್ಟಿರೋದಿದೆ. ನಿರ್ಮಾಪಕರು ಯಾರು ಅನ್ನದಾತರು ಅಂತಾರೆ, ನಮಗೆ ನಿರ್ದೇಶಕರು ಸಿದ್ಧಲಿಂಗಯ್ಯ ಅಂತವರು, ಪುಟ್ಟಣ್ಣ ಕಣಗಲ್ ಅಂತವರು, ಭಾಳ ಜನ ಸಿನಿಮಾ ರಂಗದಲ್ಲಿ ಕೊಡುಗೆ ಕೊಟ್ಟಿರೋರಿದ್ದಾರೆ. ನಮ್ಮ ವಿಶ್ವಮಾನವ ಸಂದೇಶ ಸಾರಿರೋ ಶತಮಾನದ ಕವಿ ಕುವೆಂಪು ಅವ್ರು, ಯಾರ ಅನುಯಾಯಿಗಳು ನಾವೆಲ್ಲ, ಅವರು ಕೂಡ ಒಂದು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ನಮ್ಮ ನಂಜುಂಡ ಸ್ವಾಮಿಯವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಶಾಂತವೀರ್ ಗೋಪಾಲ್ಗಳು ಯಾರಿಗೂ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಸೊ ನಮಗೆ ನಿನ್ನೆ ಕೂಡ ಅವ್ರದ್ದು ಒಂದು ಹುಟ್ಟುಹಬ್ಬ ರಾಜ್ಯದಂತ ಆಚರಣೆ ಮಾಡಲಾಗಿತ್ತು. ಇಷ್ಟು ದಿನ ಆ ಪೋಸ್ಟ್ ಬಗ್ಗೆ ನೀವು ಆ ವಿಚಾರ ಬಗ್ಗೆ ಏನು ಮಾತಾಡಿರಲಿಲ್ಲ. ಆದರೆ ಈಗ ಏಕಾಏಕಿ ಅವರು ಹುಟ್ಟುಹಬ್ಬ ಮರುದಿನ ಅಂದರೆ ಇವತ್ತಿನ ಒಂದು ಪೋಸ್ಟನ್ನು ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ. ನಮಗೆ ಈ ವಿಚಾರ, ಸ್ಟಾರ್ ಕಲ್ಚರ್ ವಿಚಾರನ ನಿನ್ನೆ ಶುರು ಮಾಡಿದ್ದಲ್ಲ. ನಮಗೆ ಅನೇಕ ವರ್ಷಗಳಿಂದ, 6-7 ವರ್ಷಗಳಿಂದ ಮೇಲೆ ನಾನು ಈ ವಿಚಾರನ, ಸ್ಟಾರ್ಗಳಿಗೆ ನಮಗೆ ಸ್ಮಾರಕಗಳು ಬೇಕಾ ಅನ್ನೋದು, ನಾನು ಭಾಳ ವರ್ಷಗಳ ಹಿಂದೆ ಒಂದು ವಿಷ್ಣುವರ್ಧನ ಸ್ಮಾರಕಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳು ನಾನು ಅದು ಕೂಡ ಪ್ರಸ್ತಾಪ ಮಾಡಿದ್ದೆ. ಅದು ಭಾಳ ಚರ್ಚೆ ಆಗಿತ್ತು. ಅದು ಯಾವ ಒಂದು ವ್ಯಕ್ತಿಗಳಲ್ಲ, ಸಿನಿಮಾ ಸ್ಟಾರ್ಗಳದ್ದು ನಮಗೆ ಬೇಕಾ ಈ ಥರ ಸ್ಮಾರಕಗಳು ವೈಯಕ್ತಿಕವಾಗಿ ಅಂತ ಪ್ರಶ್ನೆ ಬರುತ್ತೆ. ಆಮೇಲೆ ಕೂಡ ಕೋವಿಡ್ ಸಂದರ್ಭದಲ್ಲಿ ಹೇಗೆ ಒಂದು ರೀತಿ ಇಲ್ಲಿ ಸಮಸ್ಯೆಗಳಾಗ್ತಾ ಇದ್ದ, ಜನ ಸಾಯ್ತಾ ಇರುವಾಗ 5-10 ಕೋಟಿಗಳು ಬೇರೆ ಬೇರೆ ಥರ ಸರ್ಕಾರ ಕೂಡ, CM ಕೂಡ ಅಂಬರೀಷ್ ಅವ್ರ ಸ್ಮಾರಕಗಳಿಗೆ ಅದು ಒಂದು ರೀತಿ ಕೊಡ್ತಾ ಇದ್ರು ಅಂತ ಚರ್ಚೆ ಆಯಿತು. ನಾನು ಕೂಡ ಅದನ್ನು ಹಾಕಿದ್ದೆ. ಈ ವಿಚಾರ ನಿನ್ನೆ ಮೊನ್ನೆ ಶುರು ಮಾಡಿದ್ದಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಹೇಗೆ ಮುಂದಾಲೋಚನೆ ಇರಬೇಕು ಸರ್ಕಾರದ ಯೋಜನೆಗಳಲ್ಲಿ. ಹೇಗೆ ಒಂದು ರೀತಿ ರಾಜ್ಕುಮಾರ್ ಅವ್ರದ್ದು 2006ನಲ್ಲಿ ಅದನ್ನು ಮಾಡಾದ್ಮೇಲೆ ಅದರಿಂದ ಏನೇನೋ ಸಮಸ್ಯೆಗಳು ಆಗತ್ತೆ, ಅದರಿಂದ ಸಿನಿಮಾ ರಂಗದಲ್ಲಿ ಇನ್ಯಾರು ಕೊಡುಗೆ ಇಲ್ವಾ? ಅವರೆಲ್ಲರಿಗೂ ನಾವು 2.5 ಎಕರೆ ಕೊಡೋಕ್ಕಾಗತ್ತೆ ಸಿಟಿ ಸೆಂಟರ್ನಲ್ಲಿ? ಅಥವಾ ಅವ್ರಿಗೆ ಕೊಟ್ಟಾದ್ಮೇಲೆ ನಾವು ವಿಷ್ಣುವರ್ಧನ ಕೊಡದೇ ನಂಗಿರುತ್ತೆ, ಅಲ್ಲಿ ಘರ್ಷಣೆ ಶುರುವಾಗುತ್ತೆ.
ಅಂಬರೀಷ್ ಅವ್ರದ್ದು ಕೂಡ 2 ಎಕರೆ ಅಲ್ಲಿ ಸಿಟಿ ಸೆಂಟ್ರಲ್ ಬರುತ್ತೆ. ನಮ್ಗೆ ಏನಾಗತ್ತೆ ಅಂದ್ರೆ ಬೇರೆಯವರಿಗೆ ಯಾರಿಗೆ ಕೊಡ್ತಾ ಇಲ್ಲ ಅನ್ನೋ ವಿಚಾರಕ್ಕಾಗಿ ನೀವು ಪೋಸ್ಟ್ ಮಾಡಿದ್ದೀರ ಅನ್ನೋ ನಿಮ್ದೆ ಒಂದು ಸಂದೇಶನ ಸರ್? ಈ ಸಂದೇಶ ಏನಂದ್ರೆ ನಾವು ಸೆಲೆಕ್ಟಿವ್ ಆಗಿ ಒಂದು ವ್ಯಕ್ತಿಗೆ ಮಾತ್ರ ಕೊಟ್ಟು ಬೇರೆ ಇನ್ನೆಲ್ಲರೂ ಕರ್ನಾಟಕ ಕೊಡುಗೆ ಇರೋರಿಗೆ ಸಿನಿಮಾ ರಂಗದ ಒಳಗೆ ಹೊರಗೆ ಕೊಟ್ಟಿಲ್ಲ ಅಂದಮೇಲೆ ಬೇರೆ ಬೇರೆ ಸಮಸ್ಯೆಗಳು ಹುಟ್ಟಾಗುತ್ತೆ. ಬೇರೆ ಬೇರೆ ಸಮಸ್ಯೆಗಳು ಸರ್ಕಾರದ ಉದ್ದೇಶ ಏನಿರಬೇಕು ಅಂದರೆ ಇರೋ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಹೊರತು ಹೊಸ ಸಮಸ್ಯೆಗಳು ಹುಟ್ಟಾಕಕ್ಕೆ ಸರ್ಕಾರದ ಕರ್ತವ್ಯ ಅಲ್ಲ, ಸರ್ಕಾರದ ಕೆಲಸ ಅಲ್ಲ. ಆ ರೀತಿ ನಡೀತಾ ಇದೆ ಅಂದರೆ ಅವ್ರ ಮುಂದಾಲೋಚನೆಯ ಕ್ರಮದಲ್ಲಿ ಎಲ್ಲ ಒಂದು ವಿಫಲರಾಗಿದ್ದಾರೆ. ಭೂಮಿ ವಿಚಾರಗಳು, ಯಾರಿಗೆ ಭೂಮಿ ಕೊಡ್ತೀವಿ, ಯಾರಿಗೆ ಭೂಮಿ ಅಲೋಕೇಟ್ ಮಾಡ್ತೀವಿ, ನಾವು ನೋಡಿದ್ದೀವಿ ಸರ್ಕಾರಗಳು ಕೆಲವು ರೂಪಾಯಿಗಳಿಗೋಸ್ಕರ ಅದರಲ್ಲಿ ಎಷ್ಟು IT ಕಂಪನಿಗಳ 100 ಎಕರೆಗಳೆಲ್ಲ ಕೊಟ್ಟಿರೋದು ನಾನು ಕೇಳ್ಪಟ್ಟಿದ್ದೀನಿ. ನಮಗೆ ಫಾಕ್ಸ್ಕಾನಲ್ಲಿ 300 ಎಕರೆ ದೇವರಲ್ಲಿ ಕೊಟ್ಟಿದೆ. ಅವ್ರು ಯಾರು ಕರ್ನಾಟಕದವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಮಾನದಂಡ ಇದೆಯಾ? ಅವ್ರಿಗೆ 300 ಎಕರೆ ಕೊಡ್ತೀರಾ? ನಮಗೆ ಪ್ರಬಲಶಾಲಿಗಳಿಗೆ ಈ ಬೇರೆ ಬೇರೆ ಕಡೆ ಮೈನಿಂಗ್ ಲಾಬೀಸ್ಗಳಿಗೆ ಇನ್ನೂ ಸುಲಭ ಮಾಡ್ಕೊಡ್ತೀರಾ. ಹೊಳಲ್ಕೆರೆ, ಚಿತ್ರದುರ್ಗ, ಸಂಡೂರಿನಲ್ಲಿ, ಜಿಂದಾಲ್ಗೆ ಇನ್ನೂ ಕೊಪ್ಪಳದಲ್ಲಿ ಇನ್ನೂ ಬೆನಿಫಿಟ್ ಆಗ್ತಾ ಇದೆ. ಅವ್ರು ಎಷ್ಟು ರೀತಿ ಅಲ್ಲಿ ಜನ ಅಲ್ಲಿ ಆಕ್ರೋಶದಿಂದ ವ್ಯಕ್ತಪಡಿಸ್ಬೋದು. ಅವ್ರು ದುಡ್ಡಿದೆ ಅಂತ ಅವ್ರಿಗೆ ಲಾಭ ಮಾಡ್ತಾ ಇದ್ದಾರೆ. ನಮಗೆ ಭೂಮಿ ವಿಚಾರಗಳಲ್ಲಿ, ನಮಗೆ ಲ್ಯಾಂಡ್ ವಿಚಾರಗಳಲ್ಲಿ, ಸ್ಮಾರಕ ವಿಚಾರಗಳಲ್ಲಿ ನಮ್ಗೆ ಯಾರಿಗೆ ಅಲೋಕೇಟ್ ಮಾಡುತ್ತೆ ಈ ಥರ ಮುಂದಾಲೋಚನೆ ಇರಬೇಕು. ಕುವೆಂಪು ಹೆಂಗೆ ಕುಪ್ಪಳ್ಳಿನಲ್ಲಿ ಮಾಡಿದರೋ, ಗಾಜನೂರಲ್ಲಿ ಮಾಡಿದ್ರು ಕೂಡ ಆ ಮನೆಯಲ್ಲಿ ಹುಟ್ಟು ಬೆಳೆದಿರೋ ಮನೆ ಭಾಳ ಅರ್ಥಗರ್ಭಿತವಾಗಿರೋದು ಆ ಥರದ್ದು. ಅಥವಾ ಸಿನಿಮಾ